ನಿನ್ನ ಮನೆತನಕ್ಕೆ ಅಷ್ಟೇ ಅಲ್ಲ ಸೌಕರ, ಸೊಕ್ಕಿನಿಂದ ಬೆರೆಯುತ್ತಿರೆ ನಿಮ್ಮಂತ ಬಂಡರಿಗೆ ನಾನು ಹಾಗೆ ಮಾತನಾಡುವುದು. ಅರ್ಜುನ ಅಷ್ಟೇ ಅಲ್ಲದೆ ನಿಮ್ಮಂತ ಕೊಟ್ಟಿದ ಶ್ರೀಮಂತ ರುಂಡ ಕತ್ತರಿಸಲು ಈ ತಾಯಿ ನಾಡಿದ್ದು ಹುಟ್ಟಿ ಬಂದಿರುವ ಗಂಡುಗಳೇ ಪುಂಡ ಅರ್ಜುನ. ನೀನು ಗಂಡುಗಲಿ ಆದರೇನು, ಪುಂಡ ಪುಡಾರಿ ಆದರೇನು, ಈ ಶ್ರೀಮಂತ ಪ್ರತಾಪನೆಂದರೆ ಈ ಭಾಗದ ಎಣ್ಣಲ್ಲಿ ಎಂಪಿಗಳ ಎದುರು ನಡಿಗೆ ಬಾಯಿ ಬಿಡುತ್ತವಾಗ ನೀನ್ಯಾವ ಲೆಕ್ಕನ ಬಡವ? ಸುಮ್ಮನೆ ಈ ಪ್ರತಾಪ ಹೇಳದಂತೆ ಕೇಳಿ ಬಿದ್ದರೆ ಸರಿ, ಇರದಿದ್ದರೆ ನಿನ್ನ ದೇವರವಾದ ನನ್ನ ಕೈಯಲ್ಲಿ ನೀನು ಹೇಳಿದಾಗಿ ಕೇಳಿ ಬಿದ್ದಿರಲು ನಾನೇನು ನಿನ್ನ ಮನೆ ಕಾಯುವ ನಾಯಿ ಅಲ್ಲ. ಈ ಅರ್ಜುನನಿಗೆ ಸ್ವಂತ ಬದುಕೋದು ಗೊತ್ತು. ಏನೋ ನಿಮ್ಮಂತ ಬಂಡ ಶ್ರೀಮಂತರು ಒಳ್ಳೆ ಕತ್ತರಿಸೋದು. ಒಂದು ವೇಳೆ ನಾನು ಮಾಡಿದ್ದೆ ಆಟ ಹಿಡಿದ್ದೆ ಆಟ ಇದು ನೀನು ಹಾರಾಡಿದರೆ ನಿನ್ನ ಪ್ರಾಣ ತೆಗೆದು ಬಿಡಲಾರ ಈ ಅರ್ಜುನ. ಅದು ಈ ಶ್ರೀಮಂತರ ಪ್ರಾಣ. ಅರ್ಜುನ, ನನ್ನ ಪ್ರಾಣ ತೆಗೆಯಲು ನನ್ನನ್ನು ಮಲ್ಲಪುರಿ ಎಂದು ತಿಳಿದಿರುವೆ. ದಿನಾಲ ನಿನ್ನಂತ ಬಡ ಭಿಕಾರಿ ನನ್ನ ಮಕ್ಕಳು ನನ್ನ ಪಾಲಿಸ್ ಮಾಡಿ ನಾ ಎತ್ತಿ ಹಾಕಿದ ಭಿಕ್ಷೆಯಿಂದ ಹೊಟ್ಟಿ ತುಂಬಿಸಿಕೊಂಡು ಕಾಲ ಕಳೆಯುತ್ತಿರುವಾಗ ನೀನೊಂದು ಬಡಕೊಂಡೆ ನನ್ನ ಪ್ರಾಣ ತೆಗೆಯಲು ನಿನಗೂ ಸಾಧ್ಯವಿಲ್ಲ, ನಿಮ್ಮ ಅಪ್ಪನಿಗೆ ಸಾಧ್ಯವಿಲ್ಲ. ಸಕ್ಕಿನ ಪುಣ್ಯ ಪ್ರತಾಪ ಬಡವರ ಚಂಡು ಮುರಿದು ಸಕ್ಕಿನಿಂದ ಮೆರೆಯುತ್ತಿರುವ ನಿಮ್ಮಂತ ಬಂಡ ಶ್ರೀಮಂತರ ರುಂಡ ಕತ್ತರಿಸಲು ಈ ಬ್ರಹ್ಮ ಸೃಷ್ಟಿ ಕಳಿಸಿರುವ ಕನ್ನಡ ನಾಡಿನ ಹುಟ್ಟಿ ಬಂದಿರುವೆ ಈ ಗಂಡು ಬಡಲಿ ಬಂದಿಗೆ. ಮತ್ತೆ ನೀ ಹಾಗೆ ಹೀಗೆ ಎಂದು ಎತ್ತರ ತಪ್ಪಿ ಬೊಗಳಿದರೆ ನಿನ್ನ ಶ್ರೀಮಂತಿಕೆಗೆ ತಕ್ಕ ಸವಾಲು ಹಾಕಿ ನಿನ್ನ ಅಟ್ಟಾಸವನ್ನು ಮೆಟ್ಟಿ ಮುರಿಯದಿದ್ದರೆ ಅನೇಕ ಹುಟ್ಟಬೇಕು ಸೂರಾದಿಶೂರ ವಂಶದಲ್ಲಿ ದಿಲ್ಲಿ ಒಕ್ಕ ಪುಂಡ ಹುಲಿಯಾಗಿ. ಪುಂಡ ಹುಲಿ ಹೇಗೆ ಗಂಟಲ ಹರಿವಂತೆ ಚೀರಾಡಿ ನರಕಿತ್ತುಕೊಳ್ಳುವೆ ಕತ್ತೆ? ನೀನು ನಮಗೆ ಗದ ಆಡಿದರು ಚಳದಲ್ಲ ನಿನ್ನ ಗದ ಉರುಳಿಸಿ ನಿನ್ನೆದೆಯ ಬಿಸಿ ರಕ್ತವನ್ನು ಕುಡಿದು ಬಿಡುವೆ ಬರು ಎತ್ತರ. ಈ ಅರ್ಜುನಿಗೆ ಅಚ್ಚರಿಯ ಹೊಚ್ಚು ನಾಯಿ ನಿನ್ನ ಹಾಗೆ ಮತ್ತೊಬ್ಬರ ಸೊತ್ತಾಗಿ ಬಿದ್ದು ಒತ್ತಿ ಹಾಕಿದ ಅಳಸಿದನ್ನ ತಿಂದು ಬಾಲ ಅಳ್ಳಾಡಿಸುವ ಏಡಿಯಲ್ಲ ಈ ಅರ್ಜುನ. ಈ ಅರ್ಜುನ ಹೋರಾಡಬೇಕೆಂದು ಶಟ್ ಹೊಡೆದು ಕಾಲು ಕೆದರಿ ರಂಗದಲ್ಲಿ ಕಣ್ಣರಿಳಿದರೆ ಸಾಕು ಈ ಗಂಡುಗಳಿಗೆ ಎದ್ದು ವಿಜಯದ ಬಾವುಟ ಹಾರಬೇಕು ಒಂದು, ಇಲ್ಲ ನಿಮ್ಮಂತ ಕಪ್ಪಿದ ಕುಂಡಿಗೆ ನಾಡು ರುಂಡ ಬೀಳಬೇಕು ಒಂದು. ಅಲ್ಲೋ ತಮ್ಮ ಅರ್ಜುನ, ಯಾಕೆ ಮಾತಿಗೆ ಸುಮ್ಮನ ನಾನು ನಮ್ಮ ಸೌಕರ್ಯ ಹೆಂಗೆ ಹೇಳ್ತೀವಿ ಹಂಗೆ ಕೇಳ್ಬಿಡ. ನಿನ್ನ ಭಾಳ ಒಳ್ಳೇದಾಕೈತಿ ಅಪ್ಪ. ತಲೆ ಕಚ್ಚತ್ತು ತಲೆ ಇಡುವ ಕೆಲಸ ಮಾಡಿ ಕಂಡ ಬಡ ಹೆಣ್ಣು ಮಕ್ಕಳ ತಾಳಿ ಹರಿಸುವ ನೀನು ನನಗೆ ಬುದ್ಧಿ ಹೇಳಿಲ್ಲ ಬುದ್ಧಿಯ ತುತ್ತು ಕೋರಿಗೆ ಗತಿಯಿಲ್ಲದ ಬಡ ಭಿಕಾರಿ. ನಿನಗೆ ಒಳ್ಳೆ ಮಾತಿನಿಂದ ಹೇಳುತ್ತೇನೆ, ಮರ್ಯಾದೆಯಿಂದ ಮೊದಲು ಇಲ್ಲಿಂದ ಹೊರಟು ಹೋಗು. ಇರದಿದ್ದರೆ ಇದೇ ಕಲ್ಲಿನ ಕೋಟೆ ಗರುಡ ಗಂಬಕ್ಕೆ ನಿನ್ನನ್ನು ಕಟ್ಟಿ ನಿನ್ನ ಮೈ ಚರ್ಮವನ್ನು ಸುಲಿಬೇಕಾಗುತ್ತದೆ. ಬಲು ಎಚ್ಚರ. ಸೌಕರ ಚರ್ಮವನ್ನು ಸುಲಿಯಲು ನಾನೇನು ಸತ್ತ ಕೋಳಿ ಎಂದು ತಿಳಿದಿರುವೆ. ಆ ಮಗನೇ ಕಟ್ಟಿ ಬಡಿಯುತ್ತೇನೆ ಅಂತ ಹೇಳುವ ನೀನೊಬ್ಬ ಚಂಡ ಗಂಡಸು. ಈ ಅರ್ಜುನ ಸಿಡಿದು ಶೇಡಿನ ಬೆಂಕಿ ಕಿರಣಗಳನ್ನು ಬಿಟ್ಟರೆ ನೀನು ಸುಟ್ಟು ಭಸ್ಮವಾಗಿವೆ. ಬಲು ಎಚ್ಚರ. ನನಗೆ ಎಚ್ಚರ ಹೇಳುವ ಕತ್ತೆ. ಈ ಶ್ರೀಮಂತ ಪ್ರತಾಪ ಸಿಡಿಗೆ ಮಾಡಿದ್ರೆ ಸಾಕು ನಿನ್ನ ಹೆಣ ಪಾತಾಳಕ್ಕೆ ಹೋಗುತ್ತಿದೆ. ಜೋಕೆ ಪಾತಾಳಕ್ಕೆ
ಕಳಿಸಲು ನಾನೇನು ಹಾಲು ಕೊಡುವ ಹಸುವು ಸೊಲ್ಲ. ಈ ತೋಳಿನಲ್ಲಿ ಶಕ್ತಿ ಇರುವವರೆಗೂ ನಿಮ್ಮಂತ ಮನವೇದ ಕೋಣಗಳು ಸಾವಿರಾರು ಜನರು ಬಂದರು ಅದಕ್ಕೆಂದು ಬಗ್ಗಲಾರದು ಈ ಅರ್ಜುನನ ಗಂಡೆದೆ. ಏ ಅರ್ಜುನ, ನೀನು ಸಿಕ್ಕವರಿಗೆ ಸಿಕ್ಕಂತೆ ಬೊಗಳಿ. ಈ ಸೋಲಿನ ಹೊರದಾರಿಗೆ ನೀನೆದುರಾದರೆ ಈಗಲೇ ನಿನ್ನನ್ನು ಜೀವಂತವಾಗಿ ಸುಟ್ಟು ನಿನ್ನ ಮೂಳೆಗಳನ್ನು ನನ್ನ ಸ್ನೇಹಿತನ ಕಾಲಡಿಟ್ಟ ಮಗನೇ, ಬಲು ಎತ್ತರದಿಂದ ಬಗಲೇ ಬಡವ. ಬಡವ ಎಂದು ನೀ ಮತ್ತೆ ಮತ್ತೆ ಮರಗಳು ಕೂದಳೆ ತಕ್ಷಣದಲ್ಲಿ ನಿನ್ನ ರುಂಡ ಕತ್ತರಿಸಿ ನನ್ನ ಅಣ್ಣ ಹೇಮಂತನ ಕಾಲಡಿಲಿಟ್ಟನ ಮಗನೇ, ನೀನು ಬಲಿ ಎಚ್ಚರ. ಯಾಕೆ ಮಾತಿಗೆ ಕೊಟ್ಟೆ ತಿರುಡ್ತಿದಿ? ಇಂಥ ವಿಷಯದಾಗ ನೀನು ಸಣ್ಣ ಕೂಸದಿ ಪಾಯಪ್ಪ. ಸುಮ್ಮನೆ ನಾನು ನಮ್ಮ ಸಾವುಕಾರ ಕೇಳು, ನಿನ್ನ ಬಾಳು ಒಳ್ಳೇದಾಗೈತಿ ಹೋಮಯ್ಯ. ಇದು ನನಗೂ ಹಾಗೂ ಶ್ರೀಮಂತನಿಗೆ ಸಂಬಂಧಪಟ್ಟ ವಿಷಯ. ಮಧ್ಯದಲ್ಲಿ ನೀ ಭಾಗವಹಿಸಿದರೆ ಮೊದಲು ನಿನ್ನ ರುಂಡ ತೆಗೆಯಬೇಕಾಗುತ್ತದೆ. ಬಲು ಹುಷಾರಿ ಮಗನೇ. ಅರ್ಜುನ, ವಿನಾಕಾರಣವಾಗಿ ಈ ಶ್ರೀಮಂತ ಸಿಂಹಕ್ಕೆ ಎದುರಾಗಿ ನೆಗೆದು ಬಿದ್ದು ಸಾಯಬೇಡ. ನಿನಗೆ ಒಳ್ಳೆ ಮಾತಿನಿಂದ ಹೇಳುತ್ತೇನೆ, ಮರ್ಯಾದೆಯಿಂದ ಮೊದಲು ಇಲ್ಲಿಂದ ಹೊರಟು ಹೋಗು. ನೀನು ಕುಸ್ತಿ ಆಡುವುದನ್ನು ನಿಲ್ಲಿಸಿ ಆ ನಿಮ್ಮ ಅಣ್ಣನ ಹತ್ತಿರವಿರುವ ದೇವಸ್ಥಾನದ ಒಡವುಗಳನ್ನು ಕೊಟ್ಟು ಬಿಡು. ನೀನು ಏನು ಕೇಳುತ್ತೀ ಕೇಳು, ಕೊಡುತ್ತೇನೆ. ಆಯ್ತು ಶ್ರೀಮಂತರೇ, ನಾನು ಕುಸ್ತಿ ಆಡುವುದು ನಿಲ್ಲಿಸಿ ನಿನಗೆ ಆ ದೇವಸ್ಥಾನ ಒಡೆಯುಗಳು ಕೊಡುತ್ತೇನೆ. ಆದರೆ ನೀವು ನಾನು ಕೇಳಿದ್ದನ್ನು ಕೊಡುವಿರಾ? ಏನ್ ಬೇಕಾದ್ರೂ ಕೇಳು, ನಿನ್ನ ಮುಖದ ಮೇಲೆ ಬಿಸಾಕಿ ಬಿಡುತ್ತೇನೆ. ನಿನ್ನ ತಂಗಿ ಬೇಕು ಕೊಡುವೆಯಾ? ನಾನು ಕುಸ್ತಿ ಆಡೋದು ನಿಲ್ಲಿಸಿ ನಿನಗೆ ಆ ದೇವಸ್ಥಾನ ಒಡೆಯ ಕೊಡಬೇಕು ಸಾವುಕಾರ. ನೀವು ಶ್ರೀಮಂತ ಆದ ತಕ್ಷಣವೇ ನಮ್ಮಂತ ಕೊಡುಬಡವರ ಮೇಲೆ ಏನು ಬೇಕಾದರೂ ತಕ್ಕ ದೌರ್ಜನ್ಯ ಮಾಡಬೇಕೆಂದು ತಿಳಿದುಕೊಂಡಿದ್ದು ಅದು ನಿನ್ನ ಮೂರ್ಖತನ. ನಮ್ಮಂತ ಬಡವರ ಬೆವರು ಸುರಿಸಿ ದುಡಿದ್ರಿಂದಲೇ ನಿಮ್ಮಂತವರು ಶ್ರೀಮಂತರಾಗುವುದು ಮಾಡಿ ಮೇಲೆ ಮಾಡಿ ಕಟ್ಟಿ ತಿಳಿದುಕೊಳ್ಳಲೇ ಪದ್ಮ ಸಾವುಕಾರ. ಏನಿದು ನಿನ್ನ ಹೇಳಿತಲ್ಲ? ಇವನು ಬಾಯಿಗೆ ಬಂದ ಹಾಗೆ ಮಾತಾಡಿದ್ರು ಸುಮ್ಮನೆ ನಿಂತ್ಕೊಂಡಿದೆಯಲ್ಲ? ಕಟ್ಟಿ ಹಾಕಲ್ಲ ಇವನನ್ನು. ವೀರ ಗತ್ತೆಯನ್ನು ಕತ್ತರಿಸಿ ಇವನ ದೇಹವನ್ನು. ನೀನು ಈ ಶ್ರೀಮಂತನ ತಂಗಿ ಹಾಗೆ ಹುಟ್ಟಿದ್ದಕ್ಕೆ ಸಾರ್ಥಕವಾಯ್ತು. ತಪ್ಪು ದಾರಿ ಹಿಡಿದ್ರೆ ಇನ್ನು ನನ್ನನಿಗೆ ಬುದ್ಧಿ ಹೇಳೋದನ್ನು ಬಿಟ್ಟು ಅಣ್ಣ ಕೊಟ್ಟು ಇವನನ್ನು ಕಂಬಕ್ಕೆ ತೆಗೆದುಕೋ ನಮ್ಮಪ್ಪನ ವೀರ ಗತ್ತಿ ಕತ್ತರಿಸಿ ಎಂದು ಹೇಳ್ತಿರುವೆಲ್ಲ. ನೀನು ಒಂದು ಎಣ್ಣ ಡಿಂಗರ ಬಿಲ್ಲಿ. ತುಪ್ಪ ಶುರು ಆಗ್ತಿದೆ. ಚೆಲ್ಲಪ್ಪ, ಇಂಥ ನನ್ನ ಬಡವರ ಮಕ್ಕಳನ್ನು ಸುಮ್ಮನೆ ಬಿಟ್ರೆ ನಮ್ಮ ಶ್ರೀಮಂತಿಕೆಗಾಗಿ ಹೇಗೋ ಬೆಲೆ ಬಂದಿತ್ತು. ಇಂಥ ಮಕ್ಕಳ ಮೈ ಚರ್ಮವನ್ನು ಸುಲಿಸಿ ನನ್ನ ಪಾಲು ರಕ್ಷಣೆ ಮಾಡಿಕೊಂಡಾಗಲೇ ನನ್ನ ಮನಸ್ಸಿಗೆ ಶಾಂತಿ. ಜಮ್ಮನ ಕೋಳಿ, ನಿನ್ನಂತ ಪಕ್ಕದ ಹೆಣ್ಣುಗಳಿಗೆ ತಕ್ಕ ಪಾಠ ಕಲಿಸಿದಾಗಲೇ ಈ ಅರ್ಜುನನ ಮನಸ್ಸಿಗೆ ಶಾಂತಿ. ಬಿ ಕೇರ್ಫುಲ್. ಆರ್ಭಟದ ಹುಲಿಯಾಗಿ ಇಡೀ ದಿಲ್ಲಿನ ಆಳಬೇಕೆಂದು ಹೊರಟಿರುವ ಈ ಪ್ರತಾಪ್ ನೀ ಸಿಕ್ಕಂತೆ ಮಾತನಾಡಿದರೆ ನಿನ್ನನ್ನು ಒಟ್ಟು ಆ ದೇವಸ್ಥಾನದ ಒಡವೆಗಳನ್ನು ತೆಗೆದುಕೊಳ್ಳದ ಬಿಡವನಲ್ಲ ಈ ಶ್ರೀಮಂತ ಪ್ರತಾಪ. ಹೆಜ್ಜೆ ಹೆಜ್ಜೆಗೆ ನಾವು ಮಾಡುತ್ತಿರುವ ಕಾರ್ಯಕ್ಕೆ ನಿನ್ನ ಪುಂಡಾಟಿಕೆಯನ್ನು ತೋರಿಸಿ ನಮ್ಮ ಸೇಡಿಗೆ ನೀ ಎದುರಾದರೆ ಇದೇ ಪಿಸ್ತೂರಿನಿಂದ ನಿನ್ನ ಎದೆಗುಂಡಿಗೆಯನ್ನು ಸೀಳಿ ಬಿಡುವೆ. ಬಲು ಹುಷಾರಿ ಮಗಳೇ. ಇಲ್ಲಿ ಕೊಡ್ಲಿದೆ ಅಂತ ತಿಳ್ಕೊಂಡು ನಮಗೆ ಸಿಕ್ಕ ಹಾಗೆ ಮಾತಾಡಿ ನೀನು ಹೊರಟು ಹೋಗ್ತೇನೆ ಅಂತ ತಿಳ್ಕೊಂಡಿದ್ರೆ ಅದು ನಿನ್ನ ಭ್ರಮೆ ಅಂತ ಅಂದುಕೋ. ಇನ್ನಿಲ್ಲ ನಾಳೆ ಅದು ನಿನ್ನ ಕೊಪ್ಪ ನಿಲ್ಲಿಸಬೇಕಾದಿತ್ತು. ಎಚ್ಚರ. ಬಾಯಿ ಹೇಡಿಗಳೇ, ನೋಡು ಪ್ರತಾಪ, ನಮ್ಮ ಹೊಲದಲ್ಲಿ ಬಂಡೆ ದನಕರುಗಳನ್ನು ಹಾಯಿಸಿಕೊಂಡು ಹೋಗಿದ್ದು ತಪ್ಪಾಯ್ತೆಂದು ಕೇಳಿಕೊ.
ಇರದಿದ್ದರೆ ಅಡ್ಡಡ್ಡವಾಗಿ ಕತ್ತರಿಸಿ ಬಿಡುತ್ತೇನೆ. ಲೇ ಪ್ರಜ್ಞಾ, ಈ ನಿನ್ನ ಸ್ನೇಹಿತ ಇನ್ನು ಮುಂದೆ ನಮ್ಮ ಆಸ್ತಿ ಕಸಿದುಕೊಳ್ಳುತ್ತೇನೆ ಎಂದು ನಮ್ಮ ಹೊಲದ ಕಡೆ ಹೊರಳಿ ನೋಡಿದರೆ ನಿಮ್ಮೊಬ್ಬೊಬ್ಬರ ದೇಹವನ್ನು ಚೀಳಿ ಬಿಡುವೆ. ಏ ಅರ್ಜುನ, ನೀನು ನಮಗೆಲ್ಲ ನರಕ್ಕಿತ್ತು ಹಾಗೆ ಚೀರಾಡಿ ಮಾತಾಡಿದ್ರೆ ನಾವೇನು ಹೆದರ್ತೀವಿ ಅಂತ ತಿಳ್ಕೊಂಡಿದ್ದೀಯ? ಅಲ್ಲ ಮಿಸ್ಟರ್, ನಿನ್ನನ್ನು ಚಾಟಿ ಚಾಟಿಯಿಂದ ಮಾತಾಡ್ಬೇಕಾಗಿತ್ತು ಜೋಕೆ. ಲೇ ಬಿಂಕಲೆ ಎಣ್ಣೆ, ಶ್ರೀಮಂತಳನ್ನು ಬಾಯಿಗೆ ಬಂದಂತೆ ಸೊಕ್ಕಿನಿಂದ ಮುಗಳಿದರೆ ನಿನ್ನ ಬಾಯಿ ಒಳಗಿರುವ ಹಲ್ಲುಗಳನ್ನು ಮುರಿಯಬೇಕಾಗುತ್ತದೆ. ಬಲು ಜಾಗ್ರತೆ. ಲೇ ಪ್ರದಿಯ, ಇನ್ನು ಮುಂದೆ ಆ ಸೂರ್ಯ ಚಂದ್ರಾದಿಗಳಿರುವವರೆಗೂ ನಮ್ಮ ಮನೆತನದ ಬಗ್ಗೆ ಆಗಲಿ ಹಾಗೂ ನನ್ನ ಅಣ್ಣನ ಬಗ್ಗೆ ಆಗಲಿ ಒಂದೇ ಒಂದು ಕೆಟ್ಟ ನುಡಿಯನ್ನು ಆಡಿದರೆ ನಿಮ್ಮೊಬ್ಬೊಬ್ಬರ ದೇಹವನ್ನು ಸೀಳಿ ರಕ್ತ ಕುಡಿಯದಿದ್ದರೆ ನನ್ನ ಹೆಸರು ಸೇಡಿಗಿಳಿದ ಅರ್ಜುನನೇ ಅಲ್ಲ. ನೆನಪಿನಲ್ಲಿ ಮಕ್ಕಳೇ, ಬರುತ್ತೇನೆ. ಅಣ್ಣ, ಅವನನ್ನು ಸುಮ್ಮನೆ ಬಿಡಬಾರ್ದಾಗಿತ್ತು. ಅವನನ್ನು ಜೀವಂತವಾಗಿ ಸುಟ್ಟು ಅವನ ದೇಹದ ಬೂದಿಯನ್ನು ಈ ನಿನ್ನ ತಂಗಿಯ ಹಲೆಗೆ ಹಚ್ಚಬೇಕಾಗಿತ್ತಲ್ಲ. ಕವಿತ, ನಾನು ಏಕೆ ಅವನನ್ನು ಸೋಮನೆ ಬಿಡ್ತೇನೆ ಎನ್ನುವುದು ನಿನಗೆ ತಿಳಿಯುವುದಿಲ್ಲ. ನೀನು ಕಾಲೇಜಿಗೆ ಹೊರಟು ಹೋಗಮ್ಮ. ಕೆಲಸ ಆಗ್ಲಾರ್ದಕ್ಕೆ ಬಿಟ್ಟಿರ್ತಾನ್ರಿ ಅಪ್ಪ, ಆಗ ಸುಮ್ಮನೆ ಧಮಕಿ ಇದೆ. ಹುಚ್ಚು ಚೆನ್ನಾಗಿ ಮಾಡಿ ಹೋಗ್ಬಿಡು. ಚೆನ್ನಾಗಿ ಹೊಡಿ, ಇಬ್ಬರು ಕೂಡಿ ನಮ್ಮ ಮಿಲ್ ವ್ಯವಹಾರಗಳನ್ನು ನೋಡಿಕೊಳ್ಳಿ. ಹಾಗೆ ನಮ್ಮ ಸ್ಮಗ್ಲಿಂಗ್ ಮಾಲ್ ಅನ್ನು ಇಂದು ರಾತ್ರಿ ಲಾರಿಗಳಿಗೆ ತಂದೆ ಬಾಂಬೆ ಪಾರ್ಸಲ್ ಮಾಡಿಬಿಡಿ. ನಂದು ಸ್ವಲ್ಪ ಬೆಂಗಳೂರಲ್ಲಿ ಕೆಲಸ ಇದೆ, ಹೋಗಿ ಬರುತ್ತೇನೆ. ಆಯ್ತು, ಹಾಗೆ ಮಾಡುತ್ತೇವೆ. ಸಿಮೆಂಟ್ ಹೊರಕ ಸಿಮೆಂಟ್ ಹೊರಕ ಇವ್ರು ಎಲ್ಲಿ ಬೆಂಗಳೂರು